ಬ್ಯಾಕ್ ಟು ಅವರ್ ಕಾವ್ಯೋದಯನ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೊಸ ವರ್ಷದ್ದು ಅವತ್ತು ಮಿಡ್ ನೈಟ್ ವ್ಲಾಗ್ ಆದಮೇಲೆ ಇದೇ ಫಸ್ಟ್ ವ್ಲಾಗ್ ನಾನು ಮಾಡ್ತಾ ಇರೋದು. ಸೊ ಇನ್ನೂ ಹೊಸದಾಗಿರೋದ್ರಿಂದ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆ. ಆ್ಯಂಡ್ ಇವತ್ತು ನಾನು ಒಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಈವ್ನಿಂಗ್ ಆಗೋಗಿದೆ, ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತಂದರೆ ಇವಾಗ ನಾವು ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾನು, ದಯನವರು ಮತ್ತು ನನ್ನ ತಂಗಿ ಬಂದಿದ್ದಾಳೆ. ಸೊ ಇವತ್ತಿನ ಆರ್ಗನೈಸರ್ ಅಂದರೆ ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿರೋದು. ಸೊ ಶಾಪಿಂಗ್ ಆರ್ಗನೈಸರ್ ಅವಳೇ. ಮಧ್ಯಾಹ್ನದಿಂದ ಒಂದೇ ಹಿಂಸೆ, ಆಚೆ ಹೋಗೋಣ ಅಂತ. ನಾನು ನಿಮ್ಮ ಭಾವ ಬರಲಿ ತಾಳು ಅಂತ ಸ್ವಲ್ಪ ಸಮಾಧಾನ ಮಾಡಿ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅವಳು ಕೂಡ ಬಂದಿದ್ದಾಳೆ. ಸೊ ಇನ್ನೇನು ಹೊರಡೋಣ, ಟೈಮ್ ಆಯಿತು. ಎಲ್ಲಿಗೆ ಅಂತ ನನಗೂ ಇನ್ನೂ ಅಷ್ಟೊಂದು ಕನ್ಫರ್ಮಾಗಿ ಗೊತ್ತಿಲ್ಲ. ಅವಳೇನೋ ಸ್ವಲ್ಪ ಪರ್ಚೇಸಿಂಗ್ ಮಾಡಬೇಕಂತೆ. ನಾನು ನೋಡೋಣ, ಪರ್ಚೇಸಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನೇನು ತೊಗೋತೀನಿ, ಯಾರ್ಯಾರು ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ಹೋಗ್ತಾ ತೋರಿಸ್ತೀನಿ, ಓಕೆನಾ? ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವಾಗ ನಾನು ತೊಗೊಂಬಂದಿದ್ದೀನಿ ಮೊಟ್ಟೆಯಿಂದ ಒಂದು ಕೆಲಸ ಇದೆ. ಸೊ ಆ ಕೆಲಸನ ನಮ್ಮಮ್ಮನಿಗೆ ವಹಿಸ್ಬಿಟ್ಟು ಹೊರಡೋಣ. ವಸಂತ ಅವರೇ, ಹಾಯ್ ಮಾಡಿ, ತುಂಬ ದಿನ ಆಯಿತು. ಹಾಯ್ ಮಾಡಿ. ಹಾಯ್, ಹ್ಯಾಪಿ ನ್ಯೂ ಇಯರ್ ಹೇಳಿ. ಹ್ಯಾಪಿ ನ್ಯೂ ಇಯರ್. ನಿಮಗೊಂದು ಕೆಲಸ ತಗೊಳ್ಳಿ. ಮೊಟ್ಟೆ ಬರೋಷ್ಟೊತ್ತಿಗೆ ಬೇಯಿಸಿಟ್ಟಿರಿ, ಆಯಿತಾ? ಸೊ ಮೊಟ್ಟೆಯಿಂದ ಇವತ್ತೊಂದು ಕೆಲಸ ಇದೆ ಅಂತಂದಿದ್ನಲ್ಲ. ಏನಂತಂದರೆ ಒಂದು ರೀಲ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಮೊಟ್ಟೆ ಬೇಕಾಗಿತ್ತು. ಸೊ ನಾವು ಹೋಗಿ ಬರೋಷ್ಟೊತ್ತಿಗೆ ನಮ್ಮಮ್ಮ ಬೇಯಿಸಿಟ್ಟಿರ್ತಾರೆ ಅಂದ್ಬಿಟ್ಟು ಹೊರಡೋಕ್ಕೂ ಮುಂಚೆನೇ ತಂದ್ಕೊಟ್ಬಿಟ್ಟು ಹೋಗೋಣ ಅಂತ ತಂದ್ಕೊಟ್ಟಿದ್ದೀನಿ. ಇವಾಗ ಹೊರಡ್ತೀವಿ. ನನ್ನ ತಂಗಿ ಬಂದು ಆಚೆ ಕೂತಿದ್ದಾಳೆ. ಬಾ ಸಹನಾ, ಬನ್ನಿ. ಸರಿ ಬಾ, ಆಯ್ತು, ಒಳಗೆ ಬಾ, ಹೋಗೋಣ. ನಿನ್ನೆ ಮೊನ್ನೆಯಿಂದ ಜ್ವರ, ರಜಾ ಹಾಕೊಂಡು ಮನೇಲೆ ಮಲ್ಗೋಳೆ. ಇವತ್ತು ಶಾಪಿಂಗ್ ಹೋಗ್ಬೇಕಂತೆ. ಸರಿ, ಹಾಯ್ ಮಾಡು. ಹ್ಯಾಪಿ ನ್ಯೂ ಇಯರ್ ಹೇಳು. ಹ್ಯಾಪಿ ನ್ಯೂ ಇಯರ್. ಇದೆಲ್ಲ ನಿಮಗೆ ನೆನಪಾಗಲ್ವಾ? ನಾನೇ ಹೇಳ್ಬೇಕಾ ಹೇಳಿ ಅಂತ? ಇಲ್ಲಿದ್ದಾರೆ ದಯನವರು. ಹಾಯ್ ಮಾಡಿ. ಹೊರಡೋಣ. ಓಕೆ, ಹೊರಡೋಣ. ಸೊ ಹೋಗ್ತಾ ಎಲ್ಲೋಗ್ತೀವಿ ಅಂತ ತೋರಿಸ್ತೀನಿ. ಲೆಟ್ಸ್ ಕಂಟಿನ್ಯೂ ದೇರ್. ನಮ್ಮ ಮನೆ ಹತ್ರನೇ ಜೂಡಿಯೋ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಜೂಡಿಯೋಲ್ಲೇ ಸ್ವಲ್ಪ ಶಾಪಿಂಗ್ ಇದೆ ಅಂತ ಇಲ್ಲಿಗೆ ಬಂದ್ವಿ. ಮನೆ ಅಂದರೆ ವಾಕಬಲ್ ಡಿಸ್ಟೆನ್ಸೇನೆ. ಸೊ ಅದಕ್ಕೋಸ್ಕರ ಗಾಡಿನ ಅರ್ಧದಲ್ಲೇ ಪಾರ್ಕ್ ಮಾಡಿಬಿಟ್ಟು ರೋಡ್ ಕ್ರಾಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಗಾಡಿನ ಅಲ್ಲೇ ಪಾರ್ಕ್ ಮಾಡಿ 3 ಜನನು ವಾಕಿಂಗಲ್ಲೇ ಬಂದಿದ್ದೀವಿ. ಇಲ್ಲೇನೋ ಸೇಲ್ ಇದೆಯಂತೆ ಇವತ್ತು. ನೋಡೋಣ ಏನು ತಗೋತಾಳೆ ಅಂತ. ಇವಳಿಗೆ ಯಾವುದೋ ಒಂದು ಮರೂನ್ ಕಲರ್ ಏನೋ ಶರ್ಟ್ ಬೇಕಾಗಿತ್ತು ಅಂತ ಹುಡುಕ್ತಾ ಇದ್ದಾಳೆ. ಸೊ ನೋಡೋಣ, ಇಲ್ಲೇನಾದ್ರು ಸಿಕ್ಕಿಲ್ಲ ಅಂದರೆ ಬೇರೆ ಕಡೆ ಹೋಗೋದು ಅಂತ ಪ್ಲ್ಯಾನು. ನೋಡೋಣ ಸಿಗುತ್ತಾ ಸಿಗಲ್ವಾ ಅಂತ. ಆಚೆಗಡೆ ತುಂಬ ಚಳಿ, ಮತ್ತು ಈ ನಡುವೆ ನನಗೆ ಚಳಿನೂ ಯಾಕೋ ತಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ಕಿವಿಗೂ ಹತ್ತಿ ಇಕ್ಕೊಂಡು ಸ್ವೆಟರ್ನೂ ಹಾಕ್ಕೊಂಡು ಬಂದ್ಬಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಕರ್ಕೊಂಬಂದ್ಬಿಟ್ಟು ಆ ಕಡೆ ಸುಮ್ಮನೆ ಕುತ್ಕೊಬಿಟ್ಟಿದ್ದಾರೆ. ನೀವೇನಾದರೂ ಮಾಡ್ಕೊಳ್ಳಿ ಅಂತ. ನಾವಿಬ್ಬರೇ ಓಡಾಡ್ತಾ ಇದ್ದೀವಿ. ತಲೆನೂ ಕೆಡಿಸ್ಕೊತಾ ಇಲ್ಲ, ಸುಮ್ಮನೆ ಕೂತಿದ್ದಾರೆ ಒಂದು ಕಡೆ. ತಗೋತೀಯಾ ಮತ್ತೆ ತಗೋ, ಚೆನ್ನಾಗಿ ಕಾಣುತ್ತೆ. ಲಿಪ್ಸ್ಟಿಕ್ಕೇ ಯೂಸ್ ಮಾಡಲ್ಲ ಇವಳು, ಲಿಪ್ ಬಾಮ್ ಹಾಕ್ಕೊಂಡೇ ಓಡಾಡ್ತಿರ್ತಾಳೆ. ಏನು ಮಾಡ್ತಿದ್ಯಾ? ಸ್ಟುಡಿಯೋಗೆ ಬಂದರೆ ನಾನು ಈ ಕೆಲಸನೇ ಮಾಡೋದು. ಚೆನ್ನಾಗಿರೋದು ಕಲರ್ ಎತ್ಕೊಂಡ್ಬಿಟ್ಟು ಕೈ ತುಂಬ ಅದು ಎಷ್ಟು ಕಲರ್ಸ್ ಇದೆ. ಇನ್ನು ಯಾವ ಕಲರ್ ಎತ್ಕೊಂಡೆ? ಅದೆಲ್ಲ ಗಟ್ಟಿಗೆ ಹಾಕ್ಬಿಟ್ಟಿದೆ, ಬರ್ತಾನೆ ಇಲ್ಲ. ನಿಂತರ ಎಷ್ಟು ಜನ ಯೂಸ್ ಮಾಡಿರಲ್ಲ. ಫ್ರೆಂಡ್ಸ್, ಫೈನಲಿ ಹಾಕೊಂಡ್ಬಿಟ್ಟೆ. ಈ ಕಲರ್ ಹೆಂಗಿದೆ ಅಂತ ನೋಡಿ, ಚೆನ್ನಾಗಿದೆ. ಪಿಂಕ್ ಕಲರ್. ಈ ಬ್ರೌನ್ ಕಲರ್ ಟ್ರೈ ಮಾಡಿದೆ, ಬಟ್ ಅದು ಫುಲ್ ಗಟ್ಟಿಗೆ ಹಾಕ್ಬಿಟ್ಟಿದೆ. ಸೊ ಅದ್ರ ಮೇಲೇ ಒಂದು ಲೇಯರ್ ಹಾಕೊಂಡ್ಬಿಟ್ಟಿದ್ದೀನಿ. ಏನು ತಗೊಂಡೆ? ನಮಗೆ ಬೇಕಾಗಿದ್ದಂತೂ ಏನೂ ಸಿಗಲಿಲ್ಲ. ಸೊ ಫೈನಲಿ ಇದೆರಡು ಕ್ಲಿಪ್ ತೊಗೊಂಡು ಹೋಗ್ತಾ ಇದ್ದೀವಿ ಬಿಲ್ಲಿಂಗ್ ಮಾಡಿಸೋಣ ಅಂತ. ಕ್ಲಿಪ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಇದೇನಂತಂದರೆ ಇಲ್ಲಿರೋ ಸ್ಟುಡಿಯೋ ಬಂದುಬಿಟ್ಟು ಬರೀ ಗ್ರೌಂಡ್ ಫ್ಲೋರ್ ಒಂದೇ ಇರೋದು, ತುಂಬ ಚಿಕ್ಕದು. ಸೊ ಕಲೆಕ್ಷನ್ಸು ಏನು ಅಷ್ಟೊಂದು ಇಲ್ಲ ಇಲ್ಲಿ ಬೇರೆ ಕಡೆ ಸ್ಟುಡಿಯೋ ಕಂಪೇರ್ ಮಾಡಿದ್ರೆ. ಆದರೆ ಸೇಲ್ ಹಾಕಿದ್ದಾರೆ, ಯಾರಾದರೂ ಇಂಟ್ರೆಸ್ಟ್ ಇರೋರು ಬಂದು ತೊಗೊಳ್ಬೋದು. ಸೊ ಬಿಲ್ಲಿಂಗ್ ಮಾಡಿಸ್ಕೊಂಡು ನೆಕ್ಸ್ಟ್ ನೋಡೋಣ ಎಲ್ಲೋಗೋದು ಅಂತ. ಅವಳಿಗೆ ಸ್ಯಾಟಿಸ್ಫೈ ಆಗಲಿಲ್ಲ ಇಲ್ಲಿ, ಯಾಕಂದರೆ ಏನೂ ಸಿಗಲಿಲ್ಲ. ಸೊ
ಸೊ ಹಾಗಾಗಿ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟು ಚಿಕ್ಕ ಸ್ಟುಡಿಯೋಲಿ ನಮ್ಮ ಯಜಮಾನ್ರನ್ನ ಹುಡ್ಕೋಕ್ಕಾಯ್ತಲ್ಲ, ಎಲ್ಲಿ ಕೂತವ್ರೋ ಗೊತ್ತಿಲ್ವಲ್ಲ. ಇವ್ರನ್ನ ಆಗ್ಲಿಂದ ಹುಡುಕ್ತಾ ಇದ್ದೀನಿ, ಎಲ್ಲ ಉಸ್ಕೊಂಡವ್ರೆ ಅಂತ ಗೊತ್ತಿಲ್ಲ. ಇಲ್ಲೇ ಇದ್ದೀರಾ? ಏನು ಗೊತ್ತಾ, ನೈಲ್ ಪಾಲಿಶ್ ಹಾಕೊಂಬಂದ್ಬಿಟ್ಟೆ. ಮನೇಲಿದ್ರು ಇಲ್ಲ ಹಾಕೊಳ್ಳೋದೇ ಒಂಥರ ಮಜಾ. ಆಚೆ ಬಂದು ಹೊರಡ್ತಾ ಇದ್ದೀವಿ ಈಗ ಮನೆ ಕಡೆ. ಸೊ ಎರಡೇ ತೊಗೊಂಡಿರೋದು, ಅದೆರಡು ಕ್ಲಿಪ್ ತೊಗೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಮನೆಗೆ ಎಲ್ಲಿಗೆ ನೋಡೋಣ, ಇನ್ನು ನೋಡೋಣ ಅನ್ನೋದ್ರಲ್ಲೇ ಇದ್ದಾಳೆ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಡಿಸೈಡ್ ಮಾಡು ಬೇಗ ಬೇಗ, ಟೈಮ್ ವೇಸ್ಟ್ ಮಾಡಬೇಡ. ಹೋಗೋದಾದರೆ ಬೇಗ ಬೇಗ ಹೋಗೋಣ. ಜಯನಗರ್ ಅಂತ ಮನೆ ಹತ್ರ ಬಂದು ಹೆಲ್ಮೆಟ್ ಎತ್ಕೊಂಡು ಇವಾಗ ಜಯನಗರ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನೀವೇ ನೋಡಿದ್ರಲ್ಲ, ಈ ಸ್ಟುಡಿಯೋದಲ್ಲಿ ನಮಗೇನು ಸಿಗಲಿಲ್ಲ. ಸೊ ಹಾಗಾಗಿ ಜಯನಗರಲ್ಲಿ ಸ್ಟುಡಿಯೋಗೆ ಹೋಗೋಣ ಅಂತ ಈಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ ನಾನು ಗಾಡಿ ಓಡಿಸ್ಕೊತೀನಿ, ಪಾಪ ಬೆಳಗ್ಗೆ ಇವರು ಟಯರ್ಡಾಗಿರ್ತಾರಲ್ಲ. ಸೊ ಅದಕ್ಕೆ ನಾನೇ ಗಾಡಿ ಓಡಿಸ್ಕೊತೀನಿ. ಇಲ್ಲಿಂದ ಅಲ್ಲೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗಾಡಿ ಎಲ್ಲ ಪಾರ್ಕ್ ಮಾಡಿ ಜಯನಗರ್ ಸ್ಟುಡಿಯೋಗೆ ಬಂದಿದ್ದೀವಿ. ಇಲ್ಲೂ ಇವಳಿಗೆ ಏನಾದರೂ ಶರ್ಟ್ ಸಿಕ್ಕಿಲ್ಲ ಅಂದರೆ ಹೊಡೆದಾಕ್ಬಿಡ್ತೀನಿ ಇವಳಿಗೆ. ಇದು 2ನೇ ಸ್ಟುಡಿಯೋ. ಫಸ್ಟ್ ಟೈಮೇ ಇಲ್ಲಿಗೆ ಕರ್ಕೊಂಬಂದಿದ್ರೆ ಶಾಪಿಂಗೇ ಮುಗ್ದೋಗಿರೋದು. ಫೈನಲಿ ಇವಳಿಗೆ ಬೇಕಾಗಿರೋ ಶರ್ಟು ಇಲ್ಲಿ ಸಿಕ್ಕಿದೆ. ನೋಡು, 2 ಕಲರು ಚೆನ್ನಾಗಿದೆ, ಯಾವ್ದು ಬೇಕು ತಗೋ, ಯಾವ್ದು ಬೇಕು ತಗೋ. ನನಗೆ ಈ ಚಪ್ಪಲಿ ಇಷ್ಟ ಆಯಿತು, ಬಟ್ ಇದರಲ್ಲಿ ನನ್ನ ಸೈಜೇ ಇಲ್ಲ. ನನ್ನ ಸೈಜ್ 39, ಬಟ್ ಇದು 37 ಇದೆ. ಆದರೆ ಇಲ್ಲೆಲ್ಲೂ ಸ್ಟಾಕು ಇಲ್ಲ. ಇಲ್ಲಿ ನೋಡಿ, ಎಲ್ಲ ಹೆಂಗೆ ಅರಿವ್ಬಿಟ್ಟಿದ್ದಾರೆ. ಲಿಪ್ಸ್ಟಿಕ್ಕೇ ಹಾಕ್ಕೊಳ್ಳಲ್ಲ ಇವಳು, ಅದಕ್ಕೆ ಲಿಪ್ಸ್ಟಿಕ್ ತಗೋ ಅಂತ ಲಿಪ್ಸ್ಟಿಕ್ ಟ್ರೈ ಮಾಡಿಸ್ತಾ ಇದ್ದೀನಿ. ಅಟ್ಲೀಸ್ಟ್ ಸ್ವಲ್ಪ ಕಡಿಮೆಯಿಂದ ಟ್ರೈ ಮಾಡಿದ್ರೆ ಜಾಸ್ತಿಗೆ ತಗೊಂಡು ಹಾಕೋತಾಳೆ ಅಂತ. ತೋರಿಸು, ತೋರ್ಸಿ ಹೆಂಗೆ ಕಾಣ್ತಾ ಇದೆ. ಚೆನ್ನಾಗಿ ಕಾಣ್ತದೆ, ತಗೋ. ವೈನ್ ಕಲರ್, ಆ್ಯಕ್ಚುಲಾಗಿ ಫೇರ್ ಸ್ಕಿನ್ ಟೋನಿಗೆ ಚೆನ್ನಾಗಿ ಕಾಣುತ್ತೆ. ತಗೋ, ಚೆನ್ನಾಗಿದೆ. ಸ್ಟುಡಿಯೋಲಿ ಏನು ಬೇಕು ಅದೆಲ್ಲ ತೊಗೊಂಡು ಇವಾಗ ಜಯನಗರ್ ಕಾಂಪ್ಲೆಕ್ಸ್ ಕಡೆಗೆ ಬರ್ತಾ ಇದ್ದೀವಿ. ಒಂದು ಶೂ ಬೇಕಾಗಿತ್ತು, ನಮ್ಗೆ ಅಲ್ಲಿ ಸಿಗಲಿಲ್ಲ. ಆ್ಯಂಡ್ ಅಷ್ಟು ಕಲೆಕ್ಷನ್ಸ್ ಕೂಡ ಇರಲಿಲ್ಲ. ಸೊ ಅದಕ್ಕೋಸ್ಕರ ಜಯನಗರ್ ಕಾಂಪ್ಲೆಕ್ಸ್ ಹತ್ರ ಬರ್ತಾ ಇದ್ದೀವಿ. ನೋಡೋಣ, ಇಲ್ಲಿ ಏನು ಬೇಕೋ ಅದೆಲ್ಲ ತೊಗೊಂಡು ಮನೆಗೆ ಹೊರಡೋಣ. ಸೊ ಇವಳ್ದು ಇನ್ನೂ ಏನೇನಿದೆ ಪೆಂಡಿಂಗ್ ಅನ್ನೋದು ಗೊತ್ತಿಲ್ಲ. ಇವಳಿಂದನೇ ಈಗ ಜಯನಗರೆಲ್ಲ ಸುತ್ತಾಡ್ತಾ ಇರೋದು. ಮುಗಿತಾ? ತಿರುಗು. ಇನ್ನೂ ಏನು ತೊಗೋಬೇಕು? ಆಟ ಸಾಮಾನು ಏನಾದ್ರು ತೊಗೊಳ್ಬೇಕಾ? ಜಯನಗರ್ ಸ್ಟ್ರೀಟ್ ಶಾಪಿಂಗ್ ಮಾಡ್ತಾ ಇದ್ದಾಳೆ. ಇಲ್ಲೇನೋ ನೋಡ್ತಾ ಇದ್ದಾಳೆ ತೊಗೊಳೋದಕ್ಕೆ ಅಂತ. ಸೊ ಕಲೆಕ್ಷನ್ಸು ತುಂಬ ಇದೆ, ಅಫೋರ್ಡಬಲ್ ಪ್ರೈಸು ಕೂಡ. ಸೊ ಇವಾಗ ನಾನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ದಿನ ಬಂದ್ಬಿಟ್ಟು ಬರೀ ಜಯನಗರ್ ಸ್ಟ್ರೀಟ್ ಶಾಪಿಂಗ್ ಹಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ ಮಾಡಿ. ಇಷ್ಟೊತ್ತವರೆಗೂ ಸುತ್ತಾಡಿ ಹೊಟ್ಟೆ ಹಸಿತಾ ಇದೆ. ಸೊ ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಮಸಾಲೆ ಪುರಿ ಹತ್ರ ಬಂದಿದ್ದೀವಿ. ಸೊ ಮಸಾಲೆ ಪುರಿ ಏನಾದ್ರು ತಿನ್ಕೊಂಡು ಆಮೇಲೆ ಒಳಗೆ ಹೋಗೋಣ. ಕಾಂಪ್ಲೆಕ್ಸ್ ಒಳಗಡೆ ಒಂದೆರಡು ಐಟಮ್ ಬೇಕು. ಸೊ ಅದು ತೊಗೊಂಡು ಮನೆಗೆ ಹೋಗೋದು. ಇವಾಗ ಮಸಾಲೆ ಪುರಿ ತೊಗೊಳ್ಳೋಣ. ಬೇಡ, ಫ್ರೀ ಇದ್ದಾಗ ಜಯನಗರ್ ಸ್ಟ್ರೀಟ್ ಶಾಪಿಂಗ್ನ ಎಕ್ಸ್ಪ್ಲೋರ್ ಮಾಡಿ. ಒಳ್ಳೊಳ್ಳೆ ಕಲೆಕ್ಷನ್ ಇರುತ್ತೆ ಮತ್ತು ಅಫೋರ್ಡಬಲ್ ಪ್ರೈಸ್ ಇರುತ್ತೆ. ಸೊ ಆರಾಮಾಗಿ ಶಾಪ್ ಮಾಡ್ಬೋದು ವಿದಿನ್ ಬಜೆಟಲ್ಲಿ. ಸೊ ಈಗ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಒಂದಿನ ಕಂಪ್ಲೀಟಾಗಿ ಬರೀ ಜಯನಗರ್ ಸ್ಟ್ರೀಟ್ ಶಾಪಿಂಗ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಯಾವಾಗಾದರೂ ಬರೀ ಡ್ರೆಸ್ಸಸ್ಸು, ಶೂಸು, ಅಂದರೆ ವುಮೆನ್ಸ್ ರಿಲೇಟೆಡ್ ಏನಾದ್ರು ಮಾಡೋಣ ಅಂತ. ಸೊ ಇಲ್ಲಿ ಬಂದುಬಿಟ್ಟು ಅಫೋರ್ಡಬಲ್ ಪ್ರೈಸಸಲ್ಲಿ ಏನೇನು ತೊಗೊಳ್ಬೋದು ಅಂತ ನೆಕ್ಸ್ಟ್ ಇದನ್ನೇ ಒಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಆವಾಗ ನಿಮಗೂ ಗೊತ್ತಾಗುತ್ತೆ. ಇಲ್ಲಿ ನಮಗಿನ ಕಾಲೇಜ್ ಸ್ಟೂಡೆಂಟ್ಸಿಗೆ ಒಳ್ಳೆ ಸಖತ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸುತ್ತಾಡಿ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ.
ಶಾಪಿಂಗ್ ಎಲ್ಲ ಮುಗಿಸಿ ಮಸಾಲೆ ಪುರಿ ಎಲ್ಲ ತಿಂದ್ಕೊಂಡು ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ನಾವು ಏನೇನು ಅಂದ್ಕೊಂಡು ಬಂದಿದ್ವೋ ಅದು ತೊಗೊಂಡ್ವಿ, ಸ್ವಲ್ಪ ಸ್ಟ್ರೀಟ್ ಶಾಪಿಂಗು ಮಾಡಿದ್ವಿ, ಸ್ಟುಡಿಯೋದಲ್ಲೂ ತೊಗೊಂಡ್ವಿ. ಸೊ ಫೈನಲಿ ಎಲ್ಲ ಆಯಿತು. ಇವಳ್ದು ಇನ್ನೊಂದು ಶೂ ಮಾತ್ರ ಸಿಕ್ಕಿಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗ್ಬಿಟ್ಟಿದ್ದಾಳೆ, ಎಲ್ಲ ಸಿಕ್ತಲ್ಲ ಅದೊಂದು ಸಿಕ್ಕಿಲ್ಲ ಅಂತ. ಡೋಂಟ್ ವರಿ, ಎಲ್ಲರೂ ಸಿಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆನ್ಲೈನಲ್ಲಿ ಬುಕ್ ಮಾಡು, ಮಿಂತ್ರಾದಲ್ಲಿ ಒಳ್ಳೆ ಬ್ರ್ಯಾಂಡೆಡ್ ಸಿಗುತ್ತೆ ಅಂತ. ಹಂಗೆ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ಮನೆ ಕಡೆ ಹೊರಟ್ವಿ, ಮನೆಗೆ ಹೋಗ್ಬಿಟ್ಟು ವೀಡಿಯೋ ಎಂಡ್ ಮಾಡ್ತೀವಿ. ಜಯನಗರಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಸ್ಟುಡಿಯೋನು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ವ, ಸೊ ಒಂದು ರೀಲ್ ಮಾಡಬೇಕು, ಅದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ. ಸೊ ಆ ರೀಲ್ನ ಮುಗಿಸ್ಕೊಂಡು ಊಟನೂ ಆಯಿತು. ಪಾಪ ನನ್ನ ತಂಗಿಗೆ ಹುಷಾರಿರಲಿಲ್ಲ, ಅವಳನ್ನೂ ಬೇರೆ ಕರ್ಕೊಂಬಂದಿದ್ದೆ ಅಲ್ಲಿಂದ. ನನಗೊಂದು ಸ್ವಲ್ಪ ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲ ಬೇಕಾಗಿತ್ತು, ಸೊ ಅದಕ್ಕೆ ಅವಳನ್ನೂ ಕರ್ಕೊಂಬಂದಿದ್ದೆ. ಅವಳು ಊಟ ಮಾಡ್ಕೊಂಡು ಮನೆಗೆ ಹೋದ್ಲು. ಆದರೆ ನಾನು ಈ ವಿಡಿಯೋನ ಎಂಡ್ ಮಾಡೋದು ಮರ್ತೋಗಿದ್ದೆ, ಅದಕ್ಕೆ ಈಗ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತಿ. ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನೀಗ ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.